ಈಗ ಲಕ್ಷ್ಮೀ ಪೂಜಾ ವಿಧಾನವನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಘಂಟಾನಾದನ. ಆಗಮಾರ್ಥಂತ ದೇವಾನಾಂಗಮನಾರ್ಥಂತ ರಕ್ಷತಾಂ ಕುರ್ವೆ ಘಂಟಾರ್ವಂ ತತ್ರ ದೇವತಾಹ್ವಾನ್ ಲಾಂಛನಂ ಘಂಟಾನಾದನಂ ಕೃತ್ವಾ ಅಪಸರ್ಪಂತು ಯೇ ಭೂತ ಭೂಮಿಸಂಸ್ಥಿತಾಃ ಯೇ ಭೂತ ವಿಘ್ನಕರ್ತಾರಃ ತೇ ನಶ್ಯಂತು ಶಿವಾಜ್ಞಯಾ ಅಪಕ್ರಾಮಂತು ಭೂತಾದ್ಯ ಸರ್ವೇಷೇ ಭೂಮಿಭಾರಕಾಃ ಸರ್ವೇಷಾಂ ವಿರೋಧೇನ ಪೂಜಾಕರ್ಮ ಸಮಾರಭೇತ್. ಕೈ ಮುಗಿದುಕೊಂಡು ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಭೀಪ್ಸಿತಾರ್ಥಸಿದ್ಧ್ಯರ್ಥಂ ಪೂಜಿತೋ ಯಶ್ವರೈರಪಿ ಸರ್ವವಿಘ್ನಚ್ಛೇದಸ್ಮೈ ಶ್ರೀಗಣಾಧಿಪತಯೇ ನಮಃ. ಸಂಕಲ್ಪ. ಪ್ರಣಮಸ್ಯ ಪರಬ್ರಹ್ಮ ರ್ಷಿ ಪರಮಾತ್ಮ ದೇವತಾ ದೇವಿ ಗಾಯತ್ರಿ ಚಿಂದ ಪ್ರಾಣಾಯಾಮೇ ವಿನಿಯೋಗ. ಪ್ರಾಣಾಯಾಮ ಮಾಡುವುದು. ಓಂ ಹೂ ಹೋಂ ಹೋಹಂ ಸ್ವಾಹ ಮಹಾಂಜನಃ ತಪಃ ಸತ್ಯಂ ತತ್ಸವಿತೃವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಮಾಪೋ ಜ್ಯೋತಿರ್ಸಮೃತಂ ಬ್ರಹ್ಮ ಭೂರ್ಭುವಸ್ವರಂ ನಮಃ ಶುಭಾಭ್ಯಾಂ ಶುಭೇ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣ ದ್ವಿತೀಯ ಪ್ರಾರಹಾರ್ಧೆ ಶ್ವೇತವರಹ ಕಲ್ಪೆ ವಯೋಸ್ತಮಂತ್ರೆ ಕಲಿಗೆ ಪ್ರಥಮ ಪಾದೆ ಭರತವರ್ಷೆ ಭರತಖಂಡೆ ಜಂಬೂದ್ವೀಪದಂಡಕಾರಣ್ಯಂ ಗೋದಾವರ್ಯಾಃ ದಕ್ಷಿಣೇ ತೀರೆ ಶಾಲಿವಾಹನಶಕೆ ಬೌದ್ಧಾವತಾರೆ ರಾಮಕ್ಷೇತ್ರೆ अस्मिन् वर्तमाने ವ್ಯವಹಾರಿಕೆ ಚಾಂದ್ರಮಾನೇನಸ್ಯ ಪ್ರಭವಾದಿ ಷಷ್ಠಿ ಸಂವತ್ಸರಾಣಂ ಮಧ್ಯೆ ಶ್ರೀಮತ್ ಸಂಬಂಧಪಟ್ಟ ಸಂವತ್ಸರ ಮಾಸ ತಿಥಿ ಎಲ್ಲವನ್ನು ಕ್ಯಾಲೆಂಡರ್ ನೋಡಿಕೊಂಡ್ರೆ ಸಿಗುತ್ತೆ. ಆ ದಿವಸದನ್ನು ಹೇಳ್ಕೊಳ್ಬೇಕು. ಶುಭವಾರ ಶುಭ ನಕ್ಷತ್ರ ಶುಭಯೋಗ ಶುಭಕರ್ಣ ದೇವಂಗನ ವಿಶಿಷ್ಟಾಯಾಮ್ ಶುಭೋತಿಥೌ ಅಸ್ಯ ಯಜಮಾನಸ್ಯ. ನಿಮ್ಮ ಮನೆಯ ಯಜಮಾನನ ಹೆಸರು ಹೇಳಿಕೊಳ್ಳೋದು. ಆಮೇಲೆ ಅವನ ಗೋತ್ರ ನಕ್ಷತ್ರ ಗೊತ್ತಿದ್ದರೆ ಹೇಳೋದು. ನಕ್ಷತ್ರ ಗೊತ್ತಿಲ್ಲ ಅಂದರೆ ನಾಮ ನಕ್ಷತ್ರ ಹೇಳಿಕೊಳ್ಳುವುದು. ಆಮೇಲೆ ನಿಮ್ಮ ಮನೆಯವರದ್ದು, ಆಮೇಲೆ ಮಿಸ್ಸಸ್ದು, ಆಮೇಲೆ ಮಕ್ಕಳದ್ದು ಎಲ್ಲರದ್ದು ನಕ್ಷತ್ರ ಗೋತ್ರ ಸೇಮ್ ಇರುತ್ತೆ, ನಕ್ಷತ್ರ ಬೇರೆ ಬೇರೆ ಇರುತ್ತೆ, ಹೆಸರು ಬೇರೆ ಬೇರೆ ಇರುತ್ತೆ. ಅದನ್ನು ಹೇಳಿಕೊಂಡು ಸಕುಟುಂಬಸ್ಯ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥಂ ಧರ್ಮಾರ್ಥ ಕಾಮಮೋಕ್ಷ ಚತುರ್ವಿಧ ಫಲಪುರುಷಾರ್ಥಸಿದ್ಧ್ಯರ್ಥಂ ಶ್ರೀ ವರಮಹಾಲಕ್ಷ್ಮಿ ದೇವತಾ ಪ್ರೀತ್ಯರ್ಥಂ ಯಾವಚ್ಛಕ್ತಿ ಧ್ಯಾನ ಆವಾಹನಾದಿ ಷೋಡಶೋಪಚಾರ ಪೂಜಾಂಕರಿಷ್ಯೆ. ಅಕ್ಷತೆ ಕಾಳು ನೀರು ಕೈಯಲ್ಲಿ ಬಿಡುವುದು. ಅದಹ ಕಲಶಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಪೂಜೆ ಮಾಡುವುದು. 3 ಕಡೆ ಕುಂಕುಮ ಅರಿಶಿನ ಇಡೋದು. ಓಂ ಕಲಶಸ್ಯ ಮುಖೇ ವಿಷ್ಣು ಕಂಠೇರ್ಧೃತಮಾಶ್ರಿತಾಃ ಮೂಲೆ ತತ್ರ ಸ್ಥಿತೋ ಬ್ರಹ್ಮ ಮಧ್ಯಮ ಕರ್ಣಾಸ್ಪತಃ ಕುಕ್ಷೋತ ಸಾಗರ ಸರ್ವೇ ಸಪ್ತದ್ವೀಪ ಸುಂದರ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣಃ ಅಂಗೈಶ್ಚ ಸರ್ವೇ ಕಲಶಾಂ ಸಮಾಶ್ರಿತಾಃ ಆಯಾಂತ ದೇವ ಪೂಜಾರ್ಥಂ ಧೃತಕ್ಷೇಕಾರಕಃ ಗಂಗೆ ಚೈಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಕಲಶೋದಕೇನ ಪೂಜಾ ದ್ರವ್ಯಾಣಿ ದೇವತಾ ದೇವಾಲಯ ಆತ್ಮಾನಂ ಚ ಪ್ರೋಕ್ಷ್ಯ. ಹೂ ತಗೊಂಡು ಆ ಕಲಶದ ನೀರನ್ನು ತಲೆ ಮೇಲೆ ಸುತ್ತಮುತ್ತ ಇದ್ದಂಥ ಎಲ್ಲ ಪದಾರ್ಥಗಳ ಮೇಲೆ ಹಾಕುವುದು. ನಂತರ ಶಂಖ ಇದ್ದರೆ ಶಂಖ ಪೂಜೆ, ಇಲ್ಲದಿದ್ದರೆ ಯಾವುದಾದ್ರೂ ಒಂದು ಸ್ವಲ್ಪ ನೀರು ತಗೊಂಡು ಶಂಖಂ ಪ್ರಕ್ಷಾಳ್ಯ ಶಂಖಂ ಪೂರಯಿತ್ವ ಶಂಖಂ ಗಂಧಾಕ್ಷತ ಪತ್ರಪುಷ್ಪೈ ಗಂಧಾಕ್ಷತೆ ಪತ್ರಪುಷ್ಪಗಳಿಂದ ಪೂಜೆ ಮಾಡೋದು. ಹಸ್ತೇನ ಆಚ್ಛಾದ್ಯ ಕೈಯಲ್ಲಿ ಹಿಡಿದುಕೊಳ್ಳುವುದು. ಹಸ್ತೇನ ಆಚ್ಛಾದ್ಯ ಶಂಖಂ ಸೃಷ್ಟ್ವಾ ಜಪೇತ್. ಶಂಖಂ ಚಂದ್ರಾರ್ಕ ದೇವತುಂಗುಕ್ಷರ್ವರ್ಣದೇವತಾ ಪೃಷ್ಠೇ ಪ್ರಜಾಪತಿಸ್ತತ್ರ ಅಗ್ರೆ ಗಂಗಾ ಸರಸ್ವತಿ ತ್ರೈಲೋಕ್ಯಾನಿ ತೀರ್ಥಾನಿ ವಾಸುದೇವಸ್ಯ ಚಾಜ್ಞಾ ಶಂಖೇ ತಿಷ್ಠಂತಿ ವಿಪ್ರೇಂದ್ರ ತಸ್ಮಾತ್ ಶಂಖಂ ಪ್ರಭೂಜಯೇತ್. ತ್ವಂಪುರಾ ಸಾಗರೋತ್ಪನ್ನ ವಿಷ್ಣುನಾವಿರ್ತಕ್ರೆ ರಕ್ಷಾರ್ಥಂ ಸರ್ವದೇವಾನಾಂ ಪಾಂಚಜನ್ಯ ನಮೋಸ್ತುತೆ. ಓಂ 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 ಪಾಂಚಜನ್ಯಾಯ ವಿಘ್ನಾಯ ಪವನಗರ್ಭಾಯ ಧೀಮಹಿ ತನ್ನಃ ಶಂಖ ಪ್ರಚೋದಯಾತ್. ಶಂಖೋದಕೆ ಕಲಶೆ ಕಿಂಚಿನ್ ನಿಕ್ಷಿಪ್ಯ ಪುನಃ ಶಂಖಮಾಪೂರ್ಯ. ಶಂಖೋದಕದಿಂದ ಪೂಜಾದ್ರವ್ಯಾಣಿ ದೇವತಾ ದೇವಾಲಯ ಆತ್ಮಾನವನ್ನು ಪ್ರೋಕ್ಷಣೆ ಮಾಡಿಕೊಳ್ಳುವುದು. ಮಹಾಗಣಪತಿ ಪ್ರಾರ್ಥನಂ ಕರಿಷ್ಯೆ. ಓಂ ಗಣಾನಾನ್ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ ಊತಿಭಿಸ್ಸೀದ ಸಾಧನಂ. ಅನುಕೂಲಕ್ಕೆ ತಕ್ಕಂತೆ ಪೂಜಾ ವಿಧಿಗಳನ್ನು ಮಾಡುವುದು. ಇಲ್ಲದಿದ್ದರೆ ಧ್ಯಾನ ಸಮರ್ಪಯಾಮಿ. ಅಕ್ಷತೆಗಳು ಹಾಕ್ತಾ ಇರೋದು ಗಣಪತಿಗೆ. ಆವಾಹಯಾಮಿ ಆಸನಂ ಸಮರ್ಪಯಾಮಿ. ಪಾದ್ಯಂ ಸಮರ್ಪಯಾಮಿ. ಹಸ್ತಯೋರ್ಘ್ಯಮರ್ಘ್ಯಂ ಸಮರ್ಪಯಾಮಿ. ಮುಖೇ ಆಚಮನೀಯಂ ಸಮರ್ಪಯಾಮಿ. ನೀರಾಜನಂ ಸಮರ್ಪಯಾಮಿ. ಪ್ರಾರ್ಥನೆ ಮಾಡಿಕೊಳ್ಳೋದು. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಇದು ಕ್ಷಿಪ್ರವಾಗಿ ಗಣೇಶನನ್ನು ಚಿಕ್ಕದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋದು. ಅಂದರೆ ಹೆಚ್ಚು ವಿಸ್ತಾರವಾಗಿ ಹೇಳಲಿಲ್ಲ, ಸ್ವಲ್ಪ ಸರಳವಾಗಿ, ಸ್ವಲ್ಪ ಗಡಿಬಿಡಿ ಇರೋರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಇದನ್ನು ಕೊನೆಯಲ್ಲಿ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಅಂತ ಪ್ರಾರ್ಥನೆ ಮಾಡಿಕೊಂಡು ಈಗ ಪೂಜಾ ವಿಧಿಗೆ ಬರ್ತಾ ಇದ್ದೀವಿ. ಮೊದಲನೇದಾಗಿ ಆತ್ಮಪೂಜೆ. ಆತ್ಮಪೂಜೆ ಕೈಯಲ್ಲಿ ಅಕ್ಷತೆ ಕಾಳು ಹೂ ಹಿಡ್ಕೊಳ್ಳೋದು. ಆತ್ಮಪೂಜಾಂಕರಿಷ್ಯೆ. ಹೃದಯಸ್ಥಿತಂ ಪಂಕಜಂ ಅಷ್ಟಪತ್ರಂ ಸಕೇಸರಂ ಕರ್ಣಿಕ ಮಧ್ಯನಾಲಂ ಅಂಗುಷ್ಟ ಮಾತ್ರ ಮುನಿ ವದಂತಿ ಧ್ಯಾಯಚ ವಿಷ್ಣುಂ ಪುರುಷಂ ಪುರಾಣಂ ಹೃದಯ ಕಮಲ ಮಧ್ಯೆ ಸೂರ್ಯಬಿಂಬಾಸನಸ್ಥಂ ಸಕಲಭುವನ ಬೀಜಂ ಸೃಷ್ಟಸಂಹಾರ ಹೇತುಂ ನಿರತಿಶಯ ಸುಖಾತ್ಮ ಜ್ಯೋತಿಷಾಂ ಸ್ವರೂಪಂ ಪರಮಮುನಿ ನಿವಾಸಂ ಚಿಂತೆಯದ ಆತ್ಮೂರ್ತಿಂ ಆರಾಧಯಾಮಿ ಮಣಿಸನ್ನಿಭಂ ಆತ್ಮಬಿಂಬಂ ಮಾಯಾಪರಿಬಿಂಬಲ ಪಂಕಜ ಸನ್ನಿವಿಷ್ಟಂ ಶ್ರದ್ಧಾನದಿ ವಿಮಲ ಚಿತ್ತಜಲಾಭಿಷೇಕೆ ನಿತ್ಯಂ ಸಮಾಧಿಕುಸುಮೇರ ಪುನರ್ಭವಾಯ ದೇಹೋ ದೇವಾಲಯ ಪ್ರೋಕ್ತೋ ಜೀವಹಂಸ ಸನಾತನಃ ತ್ಯಜೇದ್ ಅಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜೆಯೇತ್. ಅಂತರಾತ್ಮ ಪರಮಾತ್ಮನೇ ನಮಃ ಇತಿ ಆತ್ಮಪೂಜಾ ಸಮರ್ಪಯಾಮಿ.
ಮಂಟಪ ಪೂಜಾಂಕರಿಷ್ಯೆ ಉತ್ತಪ್ತೋಜ್ವಲ ಕಾಂಚನೇನ ಮಂಟಪಕ್ಕೆ ಪೂಜೆ ಮಾಡೋದು. ಉತ್ತಪ್ತೋಜ್ವಲ ಕಾಂಚನೇನ ರಚಿತಂ ತುಂಗಾಂಗರಂಗಸ್ಥಳಂ ಶುದ್ಧ ಸ್ಫಾಟಿಕ ಭಿತ್ತಿಕಾ ವಿರಚಿತೈ ಸ್ತಂಭೈಶ್ಚ ಹಿಮೈಶುಭೈಃ ದ್ವಾರೈಶ್ಚ ಮರರತ್ನರಾಜಖಚಿತೈಃ ಶೋಭಾವಹೈರ್ಮಂಡಿತೈಃ ಛತ್ರಾಕೈರಪಿ ಚಿತ್ರಶಂಖಧವಲೈಃ ಪ್ರೋದ್ಭಾಸೈಃ ಸ್ವಸ್ತಿಕೈಃ ಮುಕ್ತಾಜಲವಿನಮ್ರಮಂಟಪಯತೆ ವಜ್ರೈಶ್ಚ ಸೋಪಾನಕೈಃ ನಾನಾರತ್ನನಿರ್ಮಿತೈಶ್ಚ ಕಲಶೈರತ್ಯಂತ ಶೋಭಾವಹಂ. ಮಂಟಪಕ್ಕೆ ಅಕ್ಷತೆಗಳು ಹಾಕಿ ಪೂಜೆ ಮಾಡುವುದು. ಮಂಟಪಾಶ್ರ ದೇವತಾಭ್ಯರ್ಮ ನಾನಾವಿಧ ಪರಿಮಳ ಪತ್ರ ಪುಷ್ಪಾಣಿ ಪೂಜೆಯಾಮಿ. ದ್ವಾರಪಾಲ ಪೂಜಾಂಕರಿಸಿ ನಾಲ್ಕು ದಿಕ್ಕುಗಳಿಗೂ ಪೂಜೆ ಮಾಡುವುದು. ಪೂರ್ವದ್ವಾರ ದ್ವಾರಶ್ರೇಮ ದಾರತ್ರೇನ್ಮ ದಾರತ್ರೇಮ ದಕ್ಷಿಣ ದ್ವಾರ ದ್ವಾರಶ್ರೇಮ ಚಿಂಡಾನ್ಮ ಪ್ರಚಂಡಾನ್ಮ ಉತ್ತರ ದ್ವಾರ ದ್ವಾರಶ್ರೇಮ ಜಯಾನ್ಮ ವಿಜಯಾನ್ಮ ಪಶ್ಚಿಮ ದ್ವಾರ ದ್ವಾರಶ್ರೇಮ ಶಂಕರಜಯನ್ಮ ಪದ್ಮಜಯನ್ಮ ಮಧ್ಯೆ ರತ್ನಕಚಿ ಸಿಂಹಾಸನೋಪರಿ ವರಮಹಾಲಕ್ಷ್ಮೀನ್ಮ ಪೂಜೆಯಾಮಿ. ಅತಃ ಪೀಠಕ್ಕೆ ಪೂಜೆ ಮಾಡುವುದು. ಪೀಠ ಪೂಜಾಂಕರಿಸಿ ಆಧಾರಶಕ್ತಿಯನ್ಮ ಮೂಲಪ್ರತಿಯನ್ಮ ಕೂರ್ಮಾನ್ಮ ಅನಂತಾಯಮ ತಾರಕಾಯನ್ಮ ಬ್ರಹ್ಮಣ್ಯನ್ಮ ಸಮುದ್ರಾಯನ್ಮ ವಾಸ್ತುಪುರುಷಾಯಮ ರತ್ನದೀಪಾಯಮ ಮಣಿಮಯ ಮಂಟಪಾಯನ್ಮ ರತ್ನ ಸಿಂಹಾಸನಾಯನ್ಮ ಶ್ವೇತಚಿತ್ರಾಯಮ ಧರ್ಮಾನ್ಮ ಜ್ಞಾನಾಯನ್ಮ ವೈರಾಗ್ಯಾನ್ಮ ಐಶ್ವರ್ಯನ್ಮ ಅಜ್ಞಾನಾಯನ್ಮ ಅವ್ಯರಾಗ್ಯಾನ್ಮ ಅನೈಶ್ವರ್ಯನ್ಮ ಅವ್ಯಕ್ತ ಮೂಲಾಯನ್ಮ ಕಂದಾಯನ್ಮ ಬುದ್ಧಿನಾರಾಯನ್ಮ ಆಕಾಶಾತ್ಮ ಕರ್ಣಿಕಾಯನ್ಮ ವಾಯುವಾತ್ಮದಲಾಗ್ರಾಯಂ ಪೃಥ್ವಿಯಾತ್ಮ ಪರಿವೇಶಾಯಂ ಅರ್ಕಮಂಡಲ ವಸುಪ್ರದ ದ್ವಾದಶಕಲಾತ್ಮನಿರ್ಮ ಹುಂಡಿಮಂಡಲ ಪ್ರದ ಜ್ಞಾನಕಲಾತ್ಮನಿರ್ಮ ಸಂಸತ್ವನಿರ್ಮ ಸಂಸೇನ್ಮ ಮಾಯಾನ್ಮ ವಿದ್ಯಾನ್ಮ ಆತ್ಮನಿರ್ಮ ಅಂತರಾತ್ಮ ಪರಮಾತ್ಮನಿರ್ಮ ಇತಿ ಪೀಠ ಪೂಜಾ ಸಮರ್ಪಯಾಮಿ. ಅಥವಾ ನವಶಕ್ತಿ ಪೂಜಾನ್ ಕರಿಷ್ಯೆ ಸಮರ್ಪಯಾಮಿ ಅಂದ ತಕ್ಷಣ ಅಕ್ಷತೆ ಕಾಳು ಹೂವು ಹಾಕೋದಷ್ಟೇ, ಇನ್ನೇನಿಲ್ಲ. ನವಶಕ್ತಿ ಪೂಜಾನ್ ಕರಿಷ್ಯೆ ತೀವ್ರಾಯನ್ಮ ಜ್ವಾಲ್ಯನ್ಮ ನಂದಾಯನ್ಮ ಭೋಗದಾಯನ್ಮ ಬ್ರಾಹ್ಮ್ಯನ್ಮ ಮಹೇಶ್ವರ್ಯನ್ಮ ಕೌಮಾರ್ಯನ್ಮ ವಾರಾಯನ್ಮ ಚಾಮುಂಡಾಯನ್ಮ ಚಂಡಿಕಾಯನ್ಮ ಇತಿ ನವಶಕ್ತಿ ಪೂಜಾ ಸಮರ್ಪಯಾಮಿ. ಅಥವಾ ಪ್ರಾಣ ಪ್ರತಿಷ್ಠಾಪನ ಕರಿಷ್ಯೆ. ಇದು ತುಂಬ ವಿಸ್ತಾರವಾಗಿ ಇದೆ. ಸರಳವಾಗಿ ಗಂಟೆ ಹಿಡ್ಕೊಂಡು ಅಕ್ಷತೆ ಕಾಳು ಹೂ ಹಿಡ್ಕೊಂಡು ದೇವರ ಪಾದ ಹಿಡ್ಕೊಳ್ಬೇಕು. ಓಂ ಪ್ರಾಣಪ್ರಷ್ಟಾಪನ ಮಂತ್ರಸ್ಯ ಬ್ರಹ್ಮವಿಷ್ಣು ಮಹೇಶ್ವರಾರ್ಷಿಯರ್ಘ್ಯ ಸ ಮಾತೃ ಛಂದಾಂಸೆ ಪ್ರಾಣಶಕ್ತಿ ಪ್ರಾಯತ ಹ್ರಾಂ ಬೀಜಂ ಹ್ರೀಂ ಶಕ್ತಿ ಮಮ ಇಷ್ಟಾರ್ಥ ಸಿದ್ಧಾರ್ಥ ಪ್ರಾಣ ಪ್ರತಿಷ್ಠಾಪನೆ ಜಪೇ ವಿನಿಯೋಗ. ಸ್ವಾಮಿನ್ ಸರ್ವಜಗನ್ನಾಥ ಯಾವತ್ ಪೂಜಾವಸಾನಕಂ ತಾವತ್ತು ಪ್ರೀತಿಭಾವೇನ ಬಿಂಬೇಸ್ಮಿನ್ ಅಥವಾ ವಿಗ್ರಹೇಸ್ಮಿನ್ ಕಲಶೇಸ್ಮಿನ್ ಸನ್ನಿಧಿಂ ಕುರು ಇತಿ ಪ್ರಾರ್ಥಯಾಮಿ. ಆ ಹೂವು ಅಕ್ಷತೆಗಳು ಅಲ್ಲಿ ಹಾಕೋದಷ್ಟೆ. ನಂತರ ಧ್ಯಾನ ಮಾಡ್ಕೋಬೇಕು. ಓಂ ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಧ್ಯಾಯಾಮಿ ಧ್ಯಾನ ಸಮರ್ಪಯಾಮಿ. ಆವಾಹಯಾಮಿ ಆಸನ ಕಲ್ಪಯಾಮಿ. ಪಾದಯೋ 3 ಸಲ ನೀರು ಬಿಡೋದು. ಪಾದಯೋ ಪಾದ್ಯಂ ಸಮರ್ಪಯಾಮಿ. ಹಸ್ತಯೋ ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ. ಮುಖೆ ಆಚಮನೀಯಮಾಚಮಂ ಸಮರ್ಪಯಾಮಿ. ಸ್ನಾಪಯಾಮಿ ಸ್ನಾನಮಹಂ ಕರಿಷ್ಯೆ. ಒಂದು ಹೂ ತಗೊಂಡು ಪ್ರೋಕ್ಷಣೆ ಮಾಡೋದು. ಸಾಧ್ಯವಾದರೆ ಅಭಿಷೇಕನೂ ಮಾಡ್ಬೋದು. ಮೊದಲು ಮಲಾಪಕೃಷ್ಣ ಸ್ನಾನ ಅಂತ ಕರೀತಾರೆ. ಇದಕ್ಕೆ ಯಾವುದಾದ್ರೂ ಒಂದು ಸೂಕ್ತವನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಅಭಿಷೇಕ ಸೂಕ್ತ ಅಂತ ಹೊಡೆದ್ರೆ ಆನ್ಲೈನಲ್ಲಿ ಸಿಗುತ್ತೆ. ಅದನ್ನು 1-2 ನಿಮಿಷ ಹೇಳಿಕೊಂಡು ಆನಂತರ ಅದನ್ನ ಆಫ್ ಮಾಡಿ ಪುನಃ ಇಲ್ಲಿ ಕಂಟಿನ್ಯೂ ಮಾಡೋದು. ಏನಿಲ್ಲಿ ಅಗ್ನಿಮಿ ಇಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ಯುಜಂ ಹೋತಾರಂ ರತ್ನಧಾತಮಂ ಅಗ್ನಿಃ ಪೂರ್ವಭಿರ್ಷಿಭ್ರೀಢ್ಯೋ ನೂತನೈರುತ ಸ ದೇವಾಂಗ್ ಏಹ ವಕ್ಷತಿ ಅಗ್ನಿನ ರೈಮಶ್ನವತ್ಪೋಷಮೇವ ದಿವೇ ದಿವೇ ಯಶಸಂ ವೀರವತ್ತಮಂ ಅಗ್ನೇಯ ಯಜ್ಞಮಧ್ವರಂ ವಿಶ್ವತಃ ಪರಿಪೂರಸಿ ಸ ದೇವೇಶು ಗಚ್ಚತಿ ಇತ್ಯಾದಿ ಮಂತ್ರನ ಹೇಳ್ತಾ ದೇವರಿಗೆ ತೊಳೆಯೋದು. ಹಳೆಯದೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಮಲ ಅಪಕರ್ಷಣ ಅಂತ ಕರೀತಾರೆ. ಮಲವನ್ನು ತೊಳೆಯೋದು ಅಂದರೆ ಕ್ಲೀನಾಗಿ ಅಭಿಷೇಕಕ್ಕೆ ರೆಡಿ ಮಾಡಿ ಇಟ್ಕೊಳ್ಳೋದು. ನಂತರ ಶನ್ನೋ ದೇವಿರಭಿಷ್ಟ ಯಾಪವಂತ ಬೀತೆ ಶಯ್ಯೋ ರಭಿಶ್ರವಂತನಃ. ಇದು 4 ವೇದ ಮಂತ್ರಗಳಿದೆ. ಇಲ್ಲಿ 4 ವೇದ ಮಂತ್ರದ ಮೊದಲನೇ ಸೂಕ್ತವನ್ನು ಹೇಳಲಾಗುತ್ತೆ. ಇಲ್ಲಿ ಇದನ್ನು ಮೊದಲನೇ ಇದು ಅಭಿಷೇಕಕ್ಕೆ ಮಲಾಪಕೃಷ್ಣ ಸ್ನಾನ ಮಾಡುವಾಗ ಹೇಳುವಂಥ ಸೂಕ್ತಗಳು ಸಿಗುತ್ತೆ ನಿಮಗೆ ಆನ್ಲೈನಲ್ಲಿ. ನಂತರ ಮಲಾಪಕೃಷ್ಣ ಸ್ನಾನ ನಂತರ ಅದನ್ನು ಒಂದು ತಟ್ಟೆಯಲ್ಲಿ ಇಟ್ಕೊಂಡ್ಬಿಟ್ಟು ಹಾಲು ಪಂಚಾಮೃತ ಅಭಿಷೇಕ ಮಾಡೋದು. ಮೊದಲನೇದು ಹಾಲು ಹಾಕುವಾಗ ಆಪ್ಯಾಯ ಸಮೇತ ವಿಶುದ್ಧಸ್ವಮೃಷ್ಣ್ಯಂಭವ ವಾಜಸ್ಸಂಗತೆ ದಧಿಕ್ರಮಣಾಕಾರಶಂ ವಿಷ್ಣುರ್ಷಸ್ಯ ವಾಜನಃ ಸುರಭಿನಾಮುಖಾಕರತ್ಮಣ ಆಯೋಂಶಿತಾರ್ಷಿತ ದಧಿ ಸ್ನಾನಂ ಸಮರ್ಪಯಾಮಿ. ದಧಿ ಅಂದರೆ ಮೊಸರು. ಘೃತಮ್ಯ ಮಿಕ್ಷೆ ಘೃತಮಸ್ಸೇವನೆ ಘೃತೆ ಶ್ರುತೆ ಘೃತಮಸ್ಯ ಧಾಮ ನಶ್ವಧಮಾವಹ ಮಾದಯ ಸ್ವಸ್ವಾಹ ಕೃತಂ ಋಷಭವಕ್ಷಿ ಹವ್ಯಂ. ತುಪ್ಪ ಹಾಕೋದು. ಮಧುವಾತಾರ್ತಾಯತೆ ಮಧುಕ್ಷರನ್ ಸಿಂಧವಃ ಮಾದ್ವೇನ ಸಂತೋಷ ದೇಹಿ ಮಧುನಕ್ತಮತೋಷಸಿ ಮಧುಮತ್ಪಾರ್ಥಿಂ ರಜಃ ಮಧುದೇವರಸ್ತನಃ ಪಿತಾ ಮಧುಮಾಂಗನೋ ವನಸ್ಪತಿರ್ ಮಧುಮಾಂಗಸ್ಸು ಸೂರ್ಯ. ಜೇನುತುಪ್ಪ ಹಾಕೋದು. ಮಾಧ್ವೀರ್ಗಾವಭವಂತನ ಮಧುನಾ ಸ್ನಪಯಾಮಿ. ಸಕ್ಕರೆ ಹಾಕೋದು. ಸ್ವಾದುಪೋಸ ದಿವ್ಯಾಯ ಜನ್ಮನೆ ಸ್ವಾದುರಿಂದ್ರಾಯ ಸುಹವೀತ ನಾಮ್ನೆ ಸ್ವಾದರ್ಮಿತ್ರಾಯ ವರುಣಾಯ ವಾಯುವೆ ಬೃಹಸ್ಪತಿ ಮಧುಮಾಂಗದಾಭ್ಯ ಶರ್ಕರೆಯ ಸ್ನಪಯಾಮಿ. ಯಾಫಲ್ ನೀರಿಯ ಎಳ್ನೀರಿದ್ರೆ ತೆಂಗಿನಕಾಯಿ ನೀರಿದ್ರೆ ಹಾಕೋದು. ಯಾಫಲ್ ನೀರಿಯ ಫಲಾಪುಷ್ಪಾಶ್ಚ ಪುಷ್ಪಿಣಿ ಬೃಹಸ್ಪತಿ ಪ್ರಸೂತಾಸ್ಥಾನೋ ಮಂಚಂತಮಸ ಫಲೋದಕೇನ ಸ್ನಪಯಾಮಿ. ಫಲ ಪಂಚಾಮ ಸ್ನಾನ ಅಂದರೆ ಶುದ್ಧೋದಕ, ಬರೀ ನೀರಿಂದ ಪೂಜೆ ಮಾಡೋದು. ಅದನ್ನ ಬೇರೆ ಇಟ್ಕೊಂಡು ತೀರ್ಥಕ್ಕೋಸ್ಕರ ಉಪಯೋಗಿಸೋದು.
ನಂತರ ಆಪೋಹಿಷ್ಟಾಮಯ ಭುವಸ್ಥಾನೋ ವರ್ಜಯಸಾತನಾಮಹೇರಣಾಯ ಚಕ್ಷಸೆ ಯೋಗ ಶಿವತಮೋರಸಸ್ತಸ್ಯ ಭಾಜಯತೆ ಹನಃ ಮಾತ್ರ ತಸ್ಮಾರಂಗಮಾಮೋಸ್ಯ ಕ್ಷಯ ಜನ್ಮಥ ಆಪೋ ಜನೇತ ಜನಃ ಶುದ್ಧೋದಕ ಅಭಿಷೇಕ ಮಾಡಿ ಅದನ್ನು ಕೂಡ ತೀರ್ಥಕ್ಕೋಸ್ಕರ ಇಟ್ಕೊಳ್ಳೋದು. ಫಲಪಂಚಾಮೃತ ಸ್ನಾನಾಂತರೇ ವಸ್ತ್ರ ಇವಂ ವಸ್ತ್ರಾಣಿ ಬಿ ವಸಾತ್ ಕ್ಲೀನಾಗಿ ಒರೆಸ್ಬಿಟ್ಟು ವಸ್ತ್ರ ಹಾಕಬೇಕು. ಇವಂ ವಸ್ತ್ರಾಣಿ ಬಿ ವಸಾತೆ ಛಿದ್ರವಂತವೋ ಸರ್ಗಾ ಅವಾತಿರತಮನ್ರತಾನ ವಿಶ್ವರತೇನ ಮಿತ್ರ ವರುಣಾಸಚೇತೆ ವಸ್ತ್ರಾಣಿ ಸಮರ್ಪಯಾಮಿ. ಹಿರಣ್ಯರೂಪಸ್ಯ ಹಿರಣ್ಯಸನ್ರಪಾಂಡಪಾತ್ಸ್ಯ ಹಿರಣ್ಯವರ್ಣಃ ಹಿರಣ್ಯಾತ್ಪರ್ಯೋನೇನ ಸದ್ಯ ಹಿರಣ್ಯತನೋಸ್ಮಿ ಆಭರಣ ಸಮರ್ಪಯಾಮಿ. ಯಜ್ಞೋಪವೀತಂ ಪರಮಂ ಪವಿತ್ರಂ ಪ್ರಜಾಪತಿರ್ಯತ್ಸಹಜಂ ಪುರಸ್ತಾತ್ ಆಯುಷ್ಯಮಗ್ನಿಂ ಪ್ರತಿಮಂ ಶುಭ್ರಂ ಯಜ್ಞೋಪವೀತಂ ಬಲಮಸ್ತು ತೇಜ. ಯಜ್ಞೋಪವೀತ ಜನಿವಾರ ಯಜ್ಞೋಪವೀತಂ ಬಲಮಸ್ತು ತೇಜ ಉಪವೀತಾನ್ ಸಮರ್ಪಯಾಮಿ. ಗಂಧದ್ವಾರ ಅಂಧರಾದರ್ಶಾಮಿತ ಪುಷ್ಟಾಂಕನೀಶಿನೀಂ ಈಶ್ವರೀಂ ಸರ್ವಭೂತಾನಾಂತಾಮಿಹೋಪಕ್ವೇಷ್ಟೀಂ ಗಂಧ ದೀಪರಿಮಳ ಗಂಧಾನ್ ಧಾರಯಾಮಿ. ಅರ್ಚಿತ ಪ್ರಾರ್ಚಿತ ಅಕ್ಷಿತಗಳು ಅರ್ಚಿತ ಪ್ರಾರ್ಚಿತ ಪ್ರೇಮಹದಾಸು ಅರ್ಚಿತ ಅರ್ಚಂತ ಪತ್ರಿಕಾವತ ಪ್ರದರ್ಶನೋರ್ಚಿತ ಅಕ್ಷಿತಗಳು ಹಾಕೋದು. ಅಕ್ಷತಾನ್ ಸಮರ್ಪಯಾಮಿ. ಆಯನೇತೆ ಪ್ರಾಯಣೆ ದೂರ್ವಾರೋ ಹಂತ ಪುಷ್ಪಣಿ ಅದಾಶ್ಚ ಪುಂಡರೀಕಾಣಿ ಸಮುದ್ರಸ್ಯ ಗ್ರಹಾಮಿ. ಪುಷ್ಪಾಣಿ ಸಮರ್ಪಯಾಮಿ. ಹೂ ಹಾಕೋದು, ಮಾಲೆ ಇದ್ದರೆ ಮಾಲೆ ಹಾಕೋದು. ಮಾಲ್ಯಾದೀನಿ ಸುಗಂಧೀನಿ ಮಾಲಿತ್ಯಾದೀನಿ ವೈ ಪ್ರಭೋ ಮಯಾ ಹೃತಾನಿ ಪುಷ್ಪಾಣಿ ಪೂಜಾರ್ಥಂ ಪ್ರತಿಗೃಹ್ಯತಾಂ. ಪುಷ್ಪಮಾಲಿಕಾನ್ ಸಮರ್ಪಯಾಮಿ. ಕುಂಕುಮಚೂರ್ಣ ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿದ್ರಾಚರಣಂ ಸಮರ್ಪಯಾಮಿ. ಕುಂಕುಮಚೂರ್ಣಂ ಸಮರ್ಪಯಾಮಿ. ಸಚಿತ್ರಚಿತ್ರಂ ಚಿದಯಂತಮಸ್ಮೈ ಚಿತ್ರ ಕ್ಷತ್ರಂ ಚಿತ್ರತಮಮ್ಮ ಯೋಧಾಂ ಚಂದ್ರಂ ರಯಿಂ ಪುರವೀರಂ ಪ್ರಹಂತಂ ಚಂದ್ರಚಂದ್ರಾಭಿರ್ಗುಣ ದೇವಸ್ವ. ಹರಿದ್ರಾಚೂರ್ಣಂ ಸಮರ್ಪಯಾಮಿ. ಅರಿಶಿನ ಹಾಕೋದು. ಹೀಗೆಲ್ಲ ಹಾಕಿ ಆದಮೇಲೆ ನಾವು ಪೂಜಾಂಕರಿಷ್ಯೆ ಓಂ. ಅಲ್ಲಿ ಅಷ್ಟೋತ್ತರ ಹೇಳಬೇಕು ಅಂತಂದವರು ಅಷ್ಟೋತ್ತರ ಸಿಗುತ್ತೆ ಆನ್ಲೈನಲ್ಲಿ, ಇಲ್ಲ ಪುಸ್ತಕ ಇಟ್ಕೊಂಡ್ರೆ ಅಷ್ಟೋತ್ತರ ಇರುತ್ತೆ. ಎಲ್ಲ ಪ್ರಕೃತಿಯನ್ಮ ವಿಕೃತಿಯನ್ಮ ವಿದ್ಯಾನ್ಮ ಅಂತ ಅಷ್ಟೋತ್ತರಗಳು ಬರ್ತಾ ಹೋಗುತ್ತೆ. ಹೇಳಿದ್ರೆ ಹೇಳ್ಬೋದು, ಇಲ್ಲಾದರೆ ನಾವು ಪೂಜೆ ಹೇಳ್ಬೋದು. ಬ್ರಾಹ್ಮೇನ್ಮ ಮಹೇಶ್ವರ್ಯನ್ಮ ಕೌಮಾರ್ಯನ್ಮ ವಾರಾಹ್ಯನ್ಮ ಚಾಮುಂಡಾಯನ್ಮ ಚಂಡಿಕಾಯನ್ಮ ದೇವಿಯನ್ಮ ಮಹಾದೇವಿಯನ್ಮ ಇತಿ ನಾವು ಪೂಜಾ ಸಮರ್ಪಯಾಮಿ. ಆನಂತರ ಧೂಪ ದೀಪ ನೈವೇದ್ಯ. ಧೂಪ ಗಂಧಕಡ್ಡಿ ಹಚ್ಕೊಂಡು ವನಸ್ಪತಿ ಸೋತ್ಪನ್ನಗಂಧಾಢ್ಯ ಧೂಪೋತ್ತಮ ಆಗ್ರೇ ಸರ್ವದೇವಾನಾಂ ಧೂಪೋಯಂ ಪ್ರತಿಗೃಹ್ಯತಾಂ ಧೂಪಮಾಘ್ರಾಪಯಾಮಿ. ದೀಪ ಮೂರು ಬತ್ತಿನ ಅಥವಾ ಕರ್ಪೂರ ಇದ್ರೆ ಕರ್ಪೂರನ ಹಾಕಿ ಇನ್ನೇನು ಮಾಡೋದು, 3 ಬತ್ತಿ ಹಚ್ಕೊಂಡು ದೀಪಂ 2 ಅಕ್ಷತೆ ಕಾಳು ಅದರ ಮೇಲೆ ಇಟ್ಕೊಳ್ಬೇಕು. ತೊಟ್ಟು ನೀರು ಹಾಕ್ಕೋಬೇಕು. ದೀಪಂ ಸಾಜ್ಯಂ ತ್ರಿವರ್ತಿ ಸಂಯುಕ್ತಂ ವನ್ನಿನಾಯೋಹಿತಂ ಮಯ ಗ್ರಹಾಣ ಮಂಗಳಂ ದೀಪಂ ತ್ರೈಲೋಕ್ಯತಿಮಿರಾಪಃ ಭಕ್ತ್ಯಾ ದೀಪಂ ಪ್ರಯಿಚ್ಛಾಮಿ ದೇವಾಯ ಪರಮಾತ್ಮನೆ ತ್ರಾಹಿಮಾನ್ ನರಕಾದ್ ಘೋರ ದಿವ್ಯದ್ಯೋತಿರ್ನಮೋಸ್ತುತೆ. ಧೂಪಾನಂತರ ದೀಪಂ ದರ್ಶಯಾಮಿ. ಈಗ ನೈವೇದ್ಯಕ್ಕೆ ಒಂದು ಚೌಕ ಮಂಡಲ ಮಾಡಿಕೊಂಡು ಅದರ ಮೇಲೆ ನೈವೇದ್ಯ ಇದ್ದರೆ ತೆಂಗಿನಕಾಯಿ ಬಾಳೆಹಣ್ಣು ಇಟ್ಕೊಳ್ಳೋದು. ಆಮೇಲೆ ಹೂವು ತುಳಸಿ ಇದ್ದರೆ ಪ್ರೋಕ್ಷಣೆ ಮಾಡಿ ನೀರು ಹಾಕ್ಕೊಂಡು ಪ್ರೋಕ್ಷಣೆ ಮಾಡಬೇಕು. ಭೂರ್ಭುವಸ್ವ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಸತ್ಯಂತತೆನ ಪರಿಹಂಚ್ಯಾಮಿ. ಶಂಖಚಕ್ರಧನುರ್ವಿದ್ಯಾರಕ್ಷಾದ್ಯ ಮುದ್ರಾಂ ಪ್ರದರ್ಶಯಾಮೃತೀಕೃತ್ಯ ಕಾಮಧೇನು ಸ್ಮರಾಮಿ. ಅಮೃತೋಪಸ್ತರಣಸಿ ಸ್ವಹ. ಓಂ ಪ್ರಾಣಾಯ ಸ್ವ ಅಪಾನಾಯ ಸ್ವ ವ್ಯಾನಾಯ ಸ್ವ ಉದಾನಾಯ ಸ್ವ ಸಮಾನಾಯ ಸ್ವ ಬ್ರಹ್ಮಣೆ ಸ್ವ ದೇವೇಭ್ಯ ಸ್ವ ನೈವೇದ್ಯಾರ್ಥ ಸ್ವಾಹ ಅಂತ ಕೈಯಲ್ಲಿ ಹೀಗೆ ಸ್ವಹಾಕಾರ ಕೊಡೋದು. ದೇವೇಭ್ಯ ಸ್ವ ನೈವೇದ್ಯಾರ್ಥ ಕದಳಿ ಫಲ ಇದ್ದರೆ ಬಾಳೆಹಣ್ಣು, ನಾಳಿಕೇರ ಕಂಡ ತೆಂಗಿನಕಾಯಿ, ಆಮೇಲೆ ಕ್ರಮಕ ತಾಂಬೂಲ ಎಳೆದೆಲೆ ಅಡಿಕೆ ಇದ್ದರೆ ಇಟ್ಕೊಂಡು ಪೂಜೆ ಮಾಡೋದು. ತೊಟ್ಟು ಮುರಿಯೋದು ಎಲ್ಲ. ಭೋಗಿಫಲ ಸಮಾಯುಕ್ತಂ ನಾಗವಳ್ಳಿದೆಲೆರ್ಥಂ ಚೂರ್ಣ ಕರ್ಪೂರ ಸಂಯುಕ್ತಂ ತಾಂಬೂಲಂ ಪ್ರದಕ್ಷತಾಂ. ಭೋಗಿಫಲ ತಾಂಬೂಲಂ ಸಮರ್ಪಯಾಮಿ. ಒಂದು ಕಾಯಿನ ಇಟ್ಟರೆ ಅದ್ರ ಮೇಲೆ ಇಟ್ಬಿಟ್ಟು ನೀರು ಬಿಡೋದು. ಸುವರ್ಣದ ಪುಷ್ಪ ದಕ್ಷಿಣಾನ್ ಸಮರ್ಪಯಾಮಿ. ಇದಂ ಫಲಂ ಮಯಾ ದೇವ ಪೂರ್ಣಫಲ ಇದ್ರಲ್ಲೇ ಇಡೋದು. ಇದಂ ಫಲಂ ಮಯಾ ದೇವ ಸ್ಥಾಪಿತಂ ಪ್ರತಸ್ತುವ ತೇನ ಮೇ ಸಫಲಾ ಪ್ರಾಪ್ತಿ ಭವೇತ್ ಜನ್ಮನಿ ಜನ್ಮನಿ ಇದು ಪೂರ್ಣಫಲಂ ಸಮರ್ಪಯಾಮಿ. ನೈವೇದ್ಯಾರ್ಥಿ ಮಧ್ಯೆ ಮಧ್ಯೆ ಸ್ವಾದೋದಕಂ ಸಮರ್ಪಯಾಮಿ. 5 ಸಲ ನೀರು ಬಿಡೋದು. ಮಧ್ಯೆ ಮಧ್ಯೆ ಸ್ವಾದೋದಕಂ ಸಮರ್ಪಯಾಮಿ. ಹಸ್ತ ಪ್ರಕ್ಷಾಳನ ಸಮರ್ಪಯಾಮಿ. ಮುಖ ಪ್ರಕ್ಷಾಳನ ಸಮರ್ಪಯಾಮಿ. ಪಾದ ಪ್ರಕ್ಷಾಳನ ಸಮರ್ಪಯಾಮಿ. ಪುನರಾಚರಣೆ ಸಮರ್ಪಯಾಮಿ. ಗಂಡೂಶಾನ ಸಮರ್ಪಯಾಮಿ. ಆಮೇಲೆ ಒಂಚೂರು ತೊಟ್ಟನ್ನು ಆಚೆ ಇಡೋದು. ಬಾಣ ರಾವಣ ಚಂಡಿ ಚಾನಂದಿ ಭೃಂಗಿನಟ ಅದಯ ಸದಾಶಿವ ಪ್ರಸಾದಂ ಸರ್ವೇ ಗೃಹಣಂತ ಶಾಂಬ. ಬಲಿಹರಣ ಕೊಡೋದು. ಬಲಿಹರಣ ವಿಸರ್ಜ್ಯಾಮಿ. ಪಶ್ಚಾತ್ ಮಂಗಳ ನೀರಾಜನಂ ಕರಿಷ್ಯ. ಮಂಗಳಾರತಿ ಮಾಡೋದು. ನಿಮ್ಗೆ ಬಂದರೆ ಹಾಡು ಹಸೆ ಹೇಳಿಕೊಂಡು ಮಂಗಳಾರತಿ ಮಾಡ್ಬೋದು. ನಮ್ಮ ಇಲ್ಲಂದರೆ ಮಂತ್ರ ಇದೆ. ಓಂ ನೀರಾಜನಂ ಕರಿಷ್ಯೆ. ಓಂ ಅರ್ಚತ ಪ್ರಾರ್ಚತ ಪ್ರಿಯಮೇಧಾಸು ಅರ್ಚತ ಅರ್ಚಂತ ಪುತ್ರಕ ಉತ ಪ್ರನ್ನದರ್ಶನಮರ್ಚತ
ಓಂ ಶ್ರೀಯೇ ಜಾತಶ್ರಿಯ ನಿರ್ಯಾಯ ಶ್ರಿಯಂ ವಯೋಜರಿತೃಭ್ಯೋ ದದಾತಿ ಶ್ರಿಯಂ ವಸಾನಾಮೃತತ್ವಮಾಯನ್ ಭವಂತಿ ಸತ್ಯಾಸಮಿತಾಮಿತದ್ರುವು ಶ್ರಿಯ ಏವೈನಂತ ಶ್ರಿಯಮಾ ದದಾತಿ ಸಂತತಮಜಾವಷಟ್ಕೃತ್ಯಂ ಸಂತತ್ತಿ ಸಂಧೀಯತೆ ಪ್ರಜೆಯ ಪಶುಭಿರೇವಂ ವೇದ ನೀರಾಜನಂ ದರ್ಶಯಾಮಿ ನೀರಾಜನಂತರ ತೊಟ್ಟು ನೀರು ಬಿಡೋದು ಆಚಮನೀಯಮಾಚಮನ ಸಮರ್ಪಯಾಮಿ ಆನಂತರ ಅಲ್ಲಿ ಪರಿಮಳ ಪತ್ರ ಪುಷ್ಪ ಇಟ್ಟಿರುತ್ತೆ ಮಂಗಳಾರತಿ ಮೇಲೆ ಇಟ್ಕೋಬೇಕು ಅದನ್ನು ಸುತ್ತರಿಸಿ ದೇವರಿಗೆ ಹಾಕೋದು ನೀರಾಜನ ದರ್ಶಯಾಮಿ ಅನಂತರ ಆಚಮನೀಯಮಾಚಮನ ಸಮರ್ಪಯಾಮಿ ಅನಂತರ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ ರಕ್ಷಾಂ ಧಾರಯಾಮಿ ಮಂಗಳಾರತಿ ತಗೊಳ್ಳೋದು ಮಂತ್ರ ಪುಷ್ಪ ಕೈಯಲ್ಲಿ ಹಿಡ್ಕೊಳ್ಳೋದು ಓಂ ಯೋ ವೇದಾದೌ ಸ್ವರಃ ಪ್ರೋಕ್ತೋ ವೇದಾಂತೇಜ ಪ್ರತಿಷ್ಠಿತಃ ತಸ್ಯ ಪ್ರಕೃತಿಲೀನಸ್ಯ ಮಹೇಶ್ವರಃ ಸಾಂಗಾಯ ಸಾಯುಧಾಯ ಸ ವಾಹನಾಯ ಸ ಪರಿವಾರಾಯ ಸರ್ವಾಲಂಕಾರಭೂಷಿತಾಯ ಶ್ರೀ ವರಮಹಾಲಕ್ಷ್ಮೀ ನಮಃ ಮಂತ್ರಪುಷ್ಪಾಣಿ ಸಮರ್ಪಯಾಮಿ. ಆಮೇಲೆ ಸುತ್ತ ಬಂದು ನಮಸ್ಕಾರ ಮಾಡುವುದು. ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣ ಪದೇ ಪದೇ ಪಾಪೋಹಂ ಪಾಪಕರ್ಮಹಂ ಪಾಪಾತ್ಮ ಪಾಪಸಂಭವ ತ್ರಾಹಿಮಾಂ ಕೃಪಯಾ ದೇವ ಶರಣಾಗತ ವತ್ಸಲ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷಮಾನ್ ಜಗದೀಶ್ವರ. ಪ್ರದಕ್ಷಿಣ ನಮಸ್ಕಾರ ಸಮರ್ಪಯಾಮಿ. ಸುತ್ತ ಬಂದು ನಮಸ್ಕಾರ ಮಾಡೋದು. ಆನಂತರ ಕೈಯಲ್ಲಿ ನೀರು ಹಾಕ್ಕೊಂಡು 3 ಸಲ ನೀರು ಬಿಡೋದು. ಅರ್ಘ್ಯಂ. ಓಂ ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಇದಮರ್ಘ್ಯಂ ಸಮರ್ಪಯಾಮಿ. ಅಲ್ಲಿ 3 ಸಲ ಅರ್ಘ್ಯ ಬಿಟ್ಬಿಡೋದು. ಆಮೇಲೆ ಪ್ರಾರ್ಥನೆ ಮಾಡ್ಕೊಳ್ಳೋದು. ಓಂ ನಮಸ್ತೆಸ್ತು ಮಹಾಮಾಯೆ ಬಂದರೆ ಪೂರ್ತಿ ಹೇಳಿ, ಇಲ್ಲದಿದ್ದರೆ ಸರ್ವಮಂಗಲಮಾಂಗಲ್ಯ ಹೇಳ್ಕೊಂಡ್ರು ಸಾಕು. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸ್ವರೂಪೂಯಿತೆ ಶಂಖಚಕ್ರಗದಾಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆ ಗರುಡಾರೂಢೆ ಕೋಲಾಸರ್ಭಯಂಕರಿ ಸರ್ವಪಾಪಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟಭಯಂಕರಿ ಸರ್ವಪಾಪಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸಮಯಾಭಾವದಿಂದ ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಮನೋರಥಾಂ ಪ್ರಾರ್ಥಯಾಮಿ. ಪುನಃ ಪೂಜಾಂ ಕರಿಷ್ಯ. ಅಕ್ಷತೆ ಹಾಕೋದು. ಪುನಃ ಪೂಜೆ. ಚಿತ್ರಂ ಸಮರ್ಪಯಾಮಿ, ಚಾಮರಂ ಸಮರ್ಪಯಾಮಿ, ನೃತ್ಯಂ ಸಮರ್ಪಯಾಮಿ, ಗೀತಂ ಸಮರ್ಪಯಾಮಿ, ಲಾಸ್ಯಂ ಸಮರ್ಪಯಾಮಿ, ಆಂದೋಳಿಕಾನ್ ಸಮರ್ಪಯಾಮಿ, ಗಜಾರೋಹಣಂ ಸಮರ್ಪಯಾಮಿ, ಅಶ್ವಾರೋಹಣಂ ಸಮರ್ಪಯಾಮಿ, ರಥಾರೋಹಣಂ ಸಮರ್ಪಯಾಮಿ. ಸಮಸ್ತ ರಾಜೋಪಚಾರ, ಭಕ್ತಿಯೋಪಚಾರ, ಶಕ್ತಿಯೋಪಚಾರ, ಸರ್ವೇ ಷೋಡಶೋಪಚಾರ ಪೂಜಾಂ ಸಮರ್ಪಯಾಮಿ. ಕೈಗೆ ನೀರು ಹಾಕ್ಕೊಂಡು ಕೆಳಗಡೆ ಬಿಡೋದು. ಯಸ್ಯ ಸ್ಮೃತ್ಯ ಚ ನ ಮುಕ್ತ್ಯ ತವ ಪೂಜಾ ಕ್ರಿಯಾದಿಶು ಏನಂ ಸಂಪೂರ್ಣತಾಮೇತಿ ಸದ್ಯವಂದಿತಮಚ್ಯುತಂ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಮಹೇಶ್ವರಿ ಯತ್ ಪೂಜಿತಂ ಮಯಾ ದೇವಿ ಪರಿಪೂರ್ಣಂ ತದಸ್ಮೆ. ಅನೇನ ಅದ್ಯ ಆ ದಿವಸ ಹೆಸರು ಹೇಳ್ಕೊಳ್ಳೋದು. ಸಾಯಂಕಾಲ ಮಯಾಕೃತ ಪೂಜಾರಾಧನೆ ಭಗವಾನ್ ಸರ್ವಾತ್ಮಕ ಶ್ರೀ ವರಮಹಾಲಕ್ಷ್ಮಿ ದೇವತಾ ಸುಪ್ರೀತ ಸುಪ್ರಸನ್ನ ವರದಾ ಭವಂತು. ಕೈಯಲ್ಲಿದ್ದ ನೀರನ್ನು ಹೂವನ್ನು ಕೆಳಗೆ ಬಿಟ್ಬಿಡೋದು. ಅಕ್ಷತೆಗಳು ಹೂವನ್ನು ಕೆಳಗೆ ಬಿಟ್ಬಿಡೋದು. ಸುಪ್ರೀತ ಸುಪ್ರಸನ್ನ ವರದಾ ಭವಂತು. ಪೂಜಾ ಕಾಲೆ ಮಧ್ಯೆ ಮಂತ್ರ ತಂತ್ರ ಅಕ್ಷರ ಸ್ವರ ವರ್ಣ ನ್ಯೂನಾತಿರಿಕ್ತ ಲೋಪದೋಷ ಪ್ರಾಯಶ್ಚಿತ್ತಕ್ಕೋಸ್ಕರ ಪ್ರಾಯಶ್ಚಿತ್ತಾರ್ಥಂ ನಾಮತ್ರಯ ಮಹಾಮಂತ್ರ ಪಂಕರಿಷ್ಯ. ಅಚ್ಯುತಾನ್ಮಾನಂತಾಯ ಗೋವಿಂದಾನ್ಮ, ಅಚ್ಯುತಾನ್ಮಾನಂತಾಯ ಗೋವಿಂದಾನ್ಮ, ಅಚ್ಯುತಾನ್ಮಾನಂತಾಯ ಗೋವಿಂದಾನ್ಮ. 3 ಸಲ ಹೇಳ್ಕೊಳ್ಳೋದು. ತದ್ವಿಷ್ಣು ಪರಮಂ ಪದಂ ಸದಾ ಪಶ್ಯನ್ ಸೂರ್ಯ ದಿವಿ ಚಕ್ಷುರಾತಂ ತದ್ವಿಪ್ರಾಸೋಪಿ ನಿವೋಜಾಗರ್ವಾಂ ಸತ್ಸಮಿಂದತೆ ವಿಷ್ಣು ಹರೇತ್ ಪರಮಂ ಪದಂ. ವಿಸರ್ಗ ಬಿಂದು ಮಾತ್ರಾಣಿ. ಕೈ ಮುಕ್ಕೊಂಡು ಕೂತ್ಕೊಳ್ಳೋದು. ತಪ್ಪಾಗಿದ್ದರೆ ಕ್ಷಮಸಪ್ಪ ಅಂತ. ವಿಸರ್ಗ ಬಿಂದು ಮಾತ್ರಾಣಿ ಪದಪಾದ ಅಕ್ಷರಾಣಿ ಚ ನ್ಯೂನಾನಿ ಚ ಅತಿರಿಕ್ತಾನಿ ಕ್ಷಮಸ್ವ ಪರಮೇಶ್ವರ. ಕಾಯೇನ ವಾಚ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯ ಆತ್ಮನಾ ಪ್ರಕೃತೇ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯತಿ ಸಮರ್ಪಯಾಮಿ. ಇದಃ ಪೂರ್ವಂ ಪ್ರಾಣಬುದ್ಧಿ ದೇಹ ಧರ್ಮಾಧಿಕಾರಃ ಜಾಗ್ರತ್ ಸ್ವಪ್ನ ಸುಷುಪ್ತ ಮನಸಾ ವಾಚ ಕರ್ಮಣಾಸ್ತಾಭ್ಯಂ ತತ್ಸ ಬ್ರಹ್ಮಾರ್ಪಣಂ ಭವತು. ಬ್ರಹ್ಮಾರ್ಪಣ ಬಿಡೋದು. ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಬ್ರಹ್ಮಾಗ್ನಂ ಬ್ರಹ್ಮಣಾವತು ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾಂ. ಈಗ ದೇವರ ಪ್ರಸಾದ ತೆಗೆಯೋದು. ಅಯಮ್ಮೆ ಹಸ್ತ ಭಗವಾನ್ ಅಯಮ್ಮೆ ಭಗವತ್ರ ಅಯಮ್ಮೆ ಶುಭೇಶ್ ಅಯಂ ಶಿವಾಭಿಮರ್ಶನಃ. ಆ ಪ್ರಸಾದ ತೆಕ್ಕೊಂಡು ಇಟ್ಕೊಳ್ಳೋದು ಒಂದು ತಟ್ಟೆನಲ್ಲಿ. ಆಮೇಲೆ ತೀರ್ಥ ಕೈಗೆ ಹಾಕ್ಕೊಂಡು ಕುಡಿಯೋದು. ಓಂ ಅಕಾಲ ಮೃತ್ಯು ಮಥನಂ ಸರ್ವವ್ಯಾಧಿ ನಿವಾರಣಂ ಸರ್ವದುರಿತೋಪಶಮಂ ಸ್ವಾಮಿ ಪಾದೋದಕಂ ಪಾವನಂ ಶುಭಂ ಸಂಸೃಷ್ಟಂ ಧನಂ ಉಭಯಂ ಸಮಾಗ. ಹೂವನ್ನು ಪ್ರಸಾದ ತಗೊಳ್ಳೋದು. ತಲೆ ಮೇಲೆ ಇಟ್ಕೊಳ್ಳೋದು. ಓಂ ಸಂಸೃಷ್ಟಂ ಧನಂ ಉಭಯಂ ಸಮಾಗತಮಸ್ಮಭ್ಯಂ ದತ್ತಾಂಪೂರ್ಣಶ್ಚ ಮನ್ಯೋ ಭಿಯಂದದಾನಾರದಯೇ ಶತ್ರವ ಪ್ರಾಯಿತಾಸೋ ಅಪನಿಲಯಂತಾಂ. ಇಷ್ಟೆಲ್ಲ ಆದಮೇಲೆ ಪುನಃ ಉದ್ವಾಸನೆ ಕೊಡೋದು. ಓಂ ಯಾಂತು ಗಂಟೆ ಅಲ್ಲಾಡಿಸ್ಕೊಂಡು ದೇವ್ರನ್ನ ಅಲ್ಲಾಡಿಸೋದು. ಯಾಂತು ದೇವಗಣ ಸರ್ವೇ ಪೂಜಾ ಮಾದಾಯಮರ್ಥಕೃತಾಂ ಇಷ್ಟಕಾಮ್ಯಾರ್ ಸಿದ್ಧಾರ್ಥಂ ಪುನರಾಗಮನಾಯ ಚ. ಕೈಗೊಂದು ತೊಟ್ಟು ನೀರು ಅಲ್ಲಾಡಿಸ್ಬಿಟ್ಬಿಡೋದು. ಕೈಗೊಂದು ತೊಟ್ಟು ನೀರು ಹಾಕ್ಕೊಂಡು ಕೂತ ಜಾಗಕ್ಕೆ ಅಡಿಗೆ ಪ್ರೋಕ್ಷಣೆ ಮಾಡ್ಕೊಂಡು ಬಿಟ್ಬಿಡೋದು.
ಅಧ್ಯಾನೋ ದೇವಸವಿತ ಪ್ರಜಾವತ್ಸಾವಿ ಸೌಭಗಂ ಫಲಾದಶ್ಚಪ್ನಿಂ ಶಿವ ಅಪ್ರೋಕ್ಷತೆ ಜಪಸ್ಥಾನೆ ಚಕ್ರೋ ಹರತೆ ತತ್ಫಲಂ ತನ್ಮೃದಂ. ಅಲ್ಲಿ ಕೆಳಗಡೆ ಒಂದು ತೊಟ್ಟು ನೀರು ಬಿದ್ದಿರುತ್ತಲ್ಲ ಅದನ್ನ ಹಣೆಗಿಟ್ಕೊಳ್ಳೋದು. ತನ್ಮೃದಂ ತಿಲಕಂ ಧೃತ್ವಾ ಬ್ರಹ್ಮ ಪೂಜಾ ಇತಿ ಕಲ್ಪತೆ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು ಅಂತ ಕೈ ಮುಗಿದು ಪ್ರಾರ್ಥನೆ ಮಾಡಿಬಿಡೋದು.